ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ತಲಗಟ್ಪುರ ಪೊಲೀಸ್ ಸ್ಟೇಷನ್ ಎಲ್ಲ ಪೊಲೀಸ್ ಅಧಿಕಾರಿಗಳಲ್ಲೂ ಮನವಿ ಮಾಡ್ತಾಯಿದ್ದೀನಿ. ಈಗ 1 ಗಂಟೆ ಮುಂಚೆ ನಾವೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ವಿ. ದಯವಿಟ್ಟು ತಪ್ಪಿತಸ್ಥರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇವತ್ತೊಂದು ಇನ್ಸಿಡೆಂಟ್ ಆಯಿತು. ನನಗೆ ಸುಮಾರು ಒಂದು 8 ದಿವಸದಿಂದನೂ ಸಿಕ್ಕಾಪಟ್ಟೆ ಚಳಿ ಜ್ವರ, ಸ್ವಲ್ಪನೂ ಕಡಿಮೆ ಆಗಿಲ್ಲ. ಡೈಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಇವತ್ತು ಡಾಕ್ಟ್ರ್ ಹತ್ರ ಇಂಜೆಕ್ಷನ್ ತೊಗೊಳಕ್ಕೆ ಅಂತ ಡಾಕ್ಟ್ರ್ ಶಾಪ್ಗೆ ಹೋಗಿದ್ದೆ. ಡಾಕ್ಟ್ರು ಇಂಜೆಕ್ಷನ್ ಕೊಡಬೇಕು ಅಂತ ಡಾಕ್ಟ್ರು ಇಂಜೆಕ್ಷನ್ ಕೊಡೋಕ್ಕೆ ರೆಡಿ ಆಗ್ತಾಯಿದ್ರು. ಆವಾಗ ಇಮಿಡಿಯೇಟ್ ಒಂದು ಫೋನ್ ಬಂತು, ಹಿಂಗೆ ಒಂದು ಕೊಳಕಮಂಡಲ ಬಂದ್ಬಿಟ್ಟಿದೆ ಅಣ್ಣ, ದಯವಿಟ್ಟು ಬರ್ರಿ ಅಂತ. ನಾನು ಆವಾಗ ಫೋನ್ ರಿಸೀವ್ ಮಾಡಿ ಒಂದು 5 ನಿಮಿಷ ಬರ್ತೀನಪ್ಪ ಅಂತ ಹೇಳಿದೆ. ಆಮೇಲೆ ಇಂಜೆಕ್ಷನ್ ತೊಗೊಂಡು ಮನೆಗೆ ಬಂದು ನಾನು ಅವನ ರೆಸ್ಕ್ಯೂ ಮಾಡ್ತೀನಲ್ಲ ಐಟಮ್ ತೊಗೊಂಡು ಇಮಿಡಿಯೇಟು ಆ ಸ್ಥಳಕ್ಕೆ ಹೋದೆ. ನಾನು ಅವನ ರಕ್ಷಣೆ ಮಾಡೋ ಅಂತ. ಅಲ್ಲೊಬ್ಬ ಮನುಷ್ಯ ಇದ್ದ, ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಫೋನ್ ಮಾಡಿದ್ದು ಒಬ್ಬ ವಿನಯ್ ಅಂತ ಹುಡುಗ, ತುಂಬ ಒಳ್ಳೆ ಹುಡುಗ, ಗೊತ್ತಿರೋ ಹುಡುಗ. ಅಣ್ಣ ಹಿಂಗೆ ಬಂದುಬಿಟ್ಟಿದೆ ಬನ್ನಿ ಅಣ್ಣ ಅಂದರು ಅಂತ. ಇರಪ್ಪ ನನಗೆ ಇಂಜೆಕ್ಷನ್ ತೊಗೊಂಡು ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಹೊರಟೆ. ನಾನಲ್ಲಿ ಹೋದಾಗ ಅಲ್ಲೊಬ್ಬ ಮನುಷ್ಯ ಕೊಳಕಮಂಡಲ ಹಾವು, ಇಷ್ಟು ದಪ್ಪ ಇದೆ ಹಾವುದು. ಈಸ್ ನಾಟ್ ಎ ರೆಸ್ಕ್ಯೂಯರ್, ಯಾರು ಪ್ರಾಣಿಗಳ ರಕ್ಷಣೆ ಮಾಡೋವಂಥವ್ರಲ್ಲ. ಅದ್ರ ನೇಚರ್ ಗೊತ್ತಿಲ್ಲ. ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹಿಂಗೆ ಹೊಡೆಯುತ್ತೆ. ನೀವು ನೋಡಿದ್ರೆ ಅಂದ್ಕೊಳ್ತೀನಿ. ನನಗೆ ಆಲ್ರೆಡಿ ಒಂದು ಹಾವು ಬೈಟ್ ಆಗಿದ್ದಿದ್ದು. ಆ ಮನುಷ್ಯನಿಗೆ ದೂರ ನಿಂತ್ಕೊಳ್ಳಪ್ಪ ಅಂತ ಹೇಳಿದೆ. ಆಯಿತು ಬಾರಲ್ಲಿ, ನನಗೂ ಗೊತ್ತು ಅಂದ. ಅವನು ಹಂಗೆ ಅಂದ ತಕ್ಷಣ ಏನು ಹೇಳ್ಬೇಕು ಹೇಳಿ? ನಡಿ ಆಯಿತು ನಿಂತ್ಕೊಳ್ಳೋ ಆ ಕಡೆ ದೂರ ಅಂತ ಹೇಳಿದೆ ನಾನು. ಯಾಕಂದರೆ ಹಾವು ಹತ್ರ ಹುಡುಗಾಟ ಆಡಬಾರ್ದು, ದೂರ ನಿಂತ್ಕೊಳ್ಳಪ್ಪ ಅಂತಂದೆ. ಅಲ್ಲಿಂದ ಶುರುವಾಯಿತು ನೋಡಿ. ಸುಮಾರು ಒಂದು 15 ನಿಮಿಷ ಬಂಧುಗಳೇ, ಬರೀ ವರ್ಸ್ಟ್ ಮಾತುಗಳು, ಬರೀ ಅಮ್ಮ 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 ಮಾತುಗಳು. ಬರೀ ಅಮ್ಮ ಅಂತಲ್ಲ, ಇನ್ನೂ ಕೆಟ್ಟ ಮಾತುಗಳಲ್ಲಿ ಬೈತಾ ಬಿದ್ದಿದ್ದಾನೆ. ನಾನು ಯಾಕೆ ಹಿಂಗೆ ಬೈತಾನ ನೋಡ್ತಾ ಇದ್ದೀನಿ. ನೋಡಿ ಬಂಧುಗಳೇ, ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ನಾನು ಶೇರ್ ಮಾಡ್ತೀನಿ. ಕೆಲವೊಂದು ಬೈದಿರೋದು ಆ ವಿಡಿಯೋಲಿದೆ, ನೀವೇ ಅವನಿಗೆ ಉತ್ತರ ಕೊಡಿ ಬಂಧುಗಳೇ. ಇಷ್ಟೆಲ್ಲ ಬೈದ ಆಮೇಲೆ ಹಾವೆಲ್ಲ ರಕ್ಷಣೆ ಆದಮೇಲೆ ನಾನು ಹಾವನ್ನ ರಕ್ಷಣೆ ಮಾಡಿಕೊಂಡು ಬಂದು ಅದನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ನೋಡಿ ಹಿಂಗೆ ನಾನು ಮತ್ತು ನಮ್ಮ ಮಡದಿಯವರಿಬ್ಬರೂ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಹಿಂಗೆ ಹುಷಾರಿಲ್ಲ ನನಗೆ ಅಂಥ ಟೈಮಲ್ಲೂ ರಕ್ಷಕರನ್ನ ಫೋನ್ ಮಾಡಿದ್ದಾರೆ ಅಂದಮೇಲೆ ಅದು ಮಾಡೋ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ಹೋಗಿ ರಕ್ಷಣೆ ಮಾಡಿದೆ. ಯಾಕೆಂದರೆ ಮಕ್ಕಳು ಮರಿಯೆಲ್ಲ ಓಡಾಡ್ತಿರ್ತಾರೆ, ಕೊಳಕಮಂಡಲ ಹಾವು. ಹಾಗಾಗಿ ರಕ್ಷಣೆ ಮಾಡೋಕ್ಕೆ ಅಂತ ಹೊರಟ್ರೆ ಈ ಥರ ಎಲ್ಲ ಬೈತದೆ. ಅವನು ಸಿಕ್ಕಾಪಟ್ಟೆ ಕೆಟ್ಟದಾಗಿ. ಅವನಿಗೆ ನಾನು ಯಾರು ಅಂತ ಗೊತ್ತಂತೆ, ನನ್ನ ಹೆಸರೆಲ್ಲ ಹೇಳ್ತಾ ಇದ್ದ. ನಿಜವಾಗ್ಲೂ ಬಂಧುಗಳೇ, ಅವನ ಮುಖ ಪರಿಚಯ ಇಲ್ಲ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಆ ಮನುಷ್ಯನ ಮುಖ ನೋಡಿದ್ದು ನಾನು. ಆಮೇಲೆ ಅಲ್ಲೊಬ್ಬರು ಹೆಂಗಸರು ಲಾಸ್ಟಲ್ಲಿ ಮಾತನಾಡೋಕ್ಕೆ ಬಂದರು. ಆವೆಲ್ಲ ಹಿಡ್ಕೊಂಬಂದ್ಮೇಲೆ ನನಗೆ ಅವ್ರು ಯಾರು ಅಂತನೂ ಗೊತ್ತಿಲ್ಲ. ಹೋಗ್ಲಿ ಬಿಡಪ್ಪ, ಹೊಟ್ಟೆಗೆ ಹಾಕೋ, ನಾನು ನಿನ್ನ ಅಮ್ಮ ಇದ್ದಂಗೆ ಹಂಗೆ ಹಿಂಗೆ ಅಂದರು. ಅಲ್ಲಕ್ಕ, ನಾವು ಹಾಸ್ಪಿಟ್ಲಲ್ಲಿದ್ದೀನಿ, ಇಂಜೆಕ್ಷನ್ ತೊಗೊಳ್ತಾ ಇದ್ದೀನಿ. ಬಂದು ಹಾವಿದೆ ಬನ್ನಿರಿ ಅಂದ ತಕ್ಷಣ ಮನೆಗೆ ಬಂದು ನಾನು ಇಲ್ಲಿ ಹಾವ್ದು ಐಟಮ್ ತೊಗೊಂಡು ಇಲ್ಲಿ ಬಂದು ರಕ್ಷಣೆ ಮಾಡೋಕ್ಕೆ ಬಂದರೆ ಇಲ್ಲಿ ಇವ್ರ ಕೈಲಿ ಬೈಸ್ಕೋಬೇಕಾ ಅಂದೆ. ನೋಡಿ ಅವರು ಅಂದೆ, ನನ್ನ ಮಗನೇ ಕಣಪ್ಪ ಅಂತಾರೆ. ನೋಡಿ ಅವ್ರ ಮಗ ಹಂಗೆಲ್ಲ ಭಾಷೆಗಳಲ್ಲಿ ಬೈತಾ ಇರೋದನ್ನ ಅವನಿಗೆ ಬೈಲಿಲ್ಲ ಅವರು. ಹೋಗ್ಲಿ ಬಿಟ್ಬಿಡಪ್ಪ, ಹೊಟ್ಟೆಗೆ ಹಾಕು ಅಂತ ಹೇಳೋರು ಅವರು. ನೋಡಿ ಬಂಧುಗಳೇ, ಯಾವ ಥರ ಇದ್ದಾರೆ ಜನಗಳು. ಆಮೇಲೆ ಇಮಿಡಿಯೇಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ತಲಗಟ್ಪುರ ಪೊಲೀಸ್ ಸ್ಟೇಷನ್, ಕನಕಪುರ ಮುಖ್ಯ ರಸ್ತೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ತಲಗಟ್ಪುರ ವಾರ್ಡ್. ಯಾಕಂದರೆ ಇನ್ಯಾರಿಗೂ ರಕ್ಷಕರಿಗೆ ಈ ರೀತಿ ತೊಂದರೆ ಆಗಬಾರ್ದು. ಇಂಥವ್ರನ್ನ ಬಿಟ್ಟರೆ ಬೇರೆನೇ ಒಂಥರ ಪಾಪಸ್ ಕಳೀತಾರೆ, ಬೇರೆ ಥರನೇ ಬೆಳೀತಾ ಇರ್ತಾರೆ ಇವರು. ಅಲ್ಲಿರೋ ಸುತ್ತಮುತ್ತವ್ರಿಗೆಲ್ಲ ಬೆದರಿಸೋದು, ಬಾಯಲ್ಲಿ ಕೆಟ್ಟ ಮಾತು, ಕೈಯಲ್ಲಿ ಏನೂ ಆಗಲ್ಲ, ಕುಡಿದ್ಬಿಟ್ಟಿದ್ರಂತೆ. ಅಕಸ್ಮಾತು ಯಾರಾದರೂ ಏನಾದರೂ ಹಿಡ್ಕೊಂಡು ಏನಾದರೂ ಇವರು ಬೈತಾ ಇರೋರು ಅಂದರೆ ಎಲ್ಲ ನನ್ನ ಥರನೇ ಸುಮ್ಮನೆ ಇರ್ತಾರ. ಯಾರೋ ಹಿಡ್ಕೊಂಡು 4 ಬಿಟ್ಟರು ಅಂತ ಹೇಳಿದ್ರೆ ಏನಾಗಬೇಕು ಇವ್ರ ಕತೆ? ಕುಡಿದ್ರೆ ಏನು ಬೇಕಾದ್ರೆ ಮಾತಾಡ್ಬೋದಾ ಇವರು? ಈ ಥರ ಎಲ್ಲ ಬೈದಿದ್ದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಕ್ನಾಲೇಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ ತಲಗಟ್ಪುರ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆ ಇಮಿಡಿಯೇಟು ಆ ಪೊಲೀಸವರು ಗಂಗರಾಜು ಸರ್ರನ್ನವ್ರನ್ನ ಕಳಿಸಿದ್ರು, ಹೊಯ್ಸಳದವ್ರಿಗೆ. ಆಮೇಲೆ ಅವ್ರು ಹೋಗಿ ಅವ್ರ ಮನೆ ಹತ್ರ ಹೋಗಿದ ತಕ್ಷಣವೇ ಇಮಿಡಿಯೇಟು ಕಾಲು ತೋರಿಸ್ತಾರಂತೆ.
ಇಷ್ಟು ದಪ್ಪ ಕಾಲಿದೆ ನೋಡಿ ಹಿಂಗೆಲ್ಲ ಅನುಭವಿಸ್ತಾವ್ರೆ ಹುಷಾರಿಲ್ಲ ಅಂತ. ಅಷ್ಟೆಲ್ಲ ಅನುಭವಿಸ್ತಾ ಇದ್ರು ಬಾಯಿ ಏನು ಮಾಡಿತ್ತು? ಹಾಂ, ನೋಡಿ ಬಂಧುಗಳೇ ಯಾವ ಥರ ಇದ್ದಾರೆ ಜನಗಳು. ಆಮೇಲೆ ಆ ಅಮ್ಮ ಹೇಳ್ತಾರಂತೆ, ನಾವು ಆರ್ ಎಸ್ ಶ್ರೀನಿವಾಸ್ ಅವ್ರಿಗೆ ಎಲೆಕ್ಷನೆಲ್ಲ ಸಿಕ್ಕಾಪಟ್ಟೆ ಓಡಾಡಿದ್ದೀವಿ, ಆರ್ ಎಸ್ ಶ್ರೀನಿವಾಸ್ ಅವ್ರು ನಮ್ಗೆ ಗೊತ್ತು ಹಂಗೆ ಹಿಂಗೆ ಅಂದ್ರಂತೆ. ಅದಕ್ಕೆ ಪೊಲೀಸವರು ಏನು ಮಾಡಿದ್ರು ಅಂತ ಏನು ಮಾಡಿದ್ದಾರೆ, ಇಲ್ಲ ಬೆಳಗ್ಗೆ ಬಂದು ನಾಳೆ 3 ಗಂಟೆಗೆ ಕರೆಸ್ತೀವಿ ಪೊಲೀಸ್ ಸ್ಟೇಷನ್ ಹತ್ರ ಅಂತ ಹೇಳ್ಬಿಟ್ಟು ಬಂದಿದ್ದಾರಂತೆ. ಅಂಥವ್ರನ್ನ ಇಮಿಡಿಯೇಟ್ ಕರ್ಕೊಂಬಂದು ಕೂಡಿಸ್ಬೇಕು ಪೊಲೀಸ್ ಸ್ಟೇಷನಲ್ಲಿ. ಅವ್ರು ಹೇಳಿದ್ರಂತ ಹಂಗೆ ಆ ಪೊಲೀಸವರು ವಾಪಸ್ ಬಂದುಬಿಟ್ಟಿದ್ದಾರೆ. ನೋಡಿ ಬಂಧುಗಳೇ, ಕುಡಿದು ಅಮಲ್ನಲ್ಲಿ ಏನೇನು ಬೇಕಾದ್ರೆ ಮಾತಾಡ್ಬೋದು. ಬಾಯಲ್ಲಿ ಎಂತೆಂಥ ಹೊಲ್ಸು ಮಾತುಗಳು ಅಂದರೆ ನೋಡಿ, ರಕ್ಷಕರಿಗೆ ಯಾವ ಥರ ಮಾಡ್ತಾರೆ. ಹಾವಿದೆ ಬನ್ನಿ ಅಂತ ಕರೀತಾರೆ, ಹೋಗಿ ರಕ್ಷಣೆ ಮಾಡೋಕ್ಕೆ ಹೋದರೆ ಈ ಥರ ಮಾತಾಡ್ತಾರೆ. ನಾನು ಎಲ್ಲೂ ನೋಡಿಲ್ಲಪ್ಪ ಇಂಥವ್ರನ್ನ. ನೆಕ್ಸ್ಟ್ ಒಂದು ವೀಡಿಯೋ ಶೇರ್ ಮಾಡ್ತೀನಿ. ಆ ವಿಡಿಯೋಲಿ ಅವ್ರು ಮಾತಾಡಿರೋದು, ನಾನು ಹಾವು ರಕ್ಷಣೆ ಮಾಡಿರೋದೆಲ್ಲ ಇದೆ. ನಾನೆಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ನನ್ನೆಲ್ಲ ಪ್ರೀತಿ ಸ್ನೇಹಿತರಲ್ಲಿ ಮನವಿ ಮಾಡೋದೇನು ಅಂದರೆ, ರಕ್ಷಕರು ಯಾರೇ ಆಗಿರ್ಬೋದು, ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಕಷ್ಟಪಟ್ಟು ರಕ್ಷಣೆ ಕೆಲಸ ಮಾಡ್ತಿರ್ತಾರೆ. ಅಂಥವ್ರ ಬಗ್ಗೆ ಒಲವಿರಲಿ, ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಯಾಕೆಂದರೆ ಅವ್ರಿಗೆ ಎಲ್ಲ ಪ್ರಾಣಿಗಳ ನೇಚರ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಅಧ್ಯಯನ ಮಾಡಿರ್ತಾರೆ, ಅದನ್ನ ನೋಡ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಅದನ್ನು ಬಿಟ್ಟು ಇನ್ನು ಕೆಲವರು ಕುಡಿದ್ಬಿಟ್ಟು ಆವತ್ರ ಡ್ಯಾನ್ಸ್ ಆಡ್ಕೊಂಡು ದೂರ ಹೋಗು ಆ ಕಡೆ ನಿಂತ್ಕೊ ಅಂತ ಹೇಳಿದ್ರೆ ಬರೀ ಕೆಟ್ಟ ಭಾಷೆಯಲ್ಲಿ ಮಾತಾಡೋದು ಯಾವ ನ್ಯಾಯ? ತುಂಬ ಬೇಸರ ಆಗುತ್ತೆ ಬಂಧುಗಳು.